ನಮಸ್ತೆ ಮಿತ್ರರೇ, ನೀವೆಲ್ಲರೂ ಅಕ್ಕಿಯಿಂದ ಮಾಡಿದ ಸೆಟ್ ದೋಸೆ ತಿಂದಿರುವಿರಿ. ಇವತ್ತು ನಾನು ಮಿಲೆಟ್ನಿಂದ ಸೆಟ್ ದೋಸೆ ಮಾಡ್ತಿದ್ದೇನೆ. ಬಹಳ ಹೆಲ್ದಿ ಹಾಗೂ ರುಚಿಕರವಾಗಿ ಬರುವಂತಹದ್ದು. ಈ ಫರ್ಮೆಂಟ್ ಮಾಡಿದ ಯಾವುದೇ ಒಂದು ವಸ್ತು ಆಗಿರಲಿ, ಇಡ್ಲಿ ಆಗಿರಲಿ ಅಥವಾ ದೋಸೆಗಳಾಗಿರಲಿ, ಅದು ವಿಟಮಿನ್ B12ನಿಂದ ಸಮೃದ್ಧವಾದುದು. ಅದು ನಮ್ಮ ದೇಹಕ್ಕೆ ಅತ್ಯುತ್ತಮವಾದುದು. ಫೈಬರ್ನಿಂದ ಕೂಡಿದಂತಹ ಈ ಜೋವರ್ನ ಸೆಟ್ ದೋಸೆ ಹೇಗೆ ಮಾಡೋದು ಎಂದು ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ. ಈ ಒಂದು ರುಚಿಕರವಾದ ಹೆಲ್ದಿಯಾದ ಸಕ್ಕರೆ ಕಾಯಿಲೆಯವರಿಗೂ ಸಹ ಹೇಳಿ ಮಾಡಿಸಿದಂತಹದ್ದು, ಮತ್ತು ಯಾರು ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದೀರಿ ಅಂಥವರು ಊಟವನ್ನು ಸ್ಕಿಪ್ ಮಾಡಿ ಈ ದೋಸೆಯನ್ನು ಯೂಸ್ ಮಾಡಬಹುದು. ಹಾಗಾದರೆ ನೋಡೋಣ ಬನ್ನಿ ಮಿತ್ರರೇ. ಇವತ್ತು ಈ ಜೋಳದ ಹಿಟ್ಟನ್ನು ಬಳಸಿ ನಾವೊಂದು ಸೆಟ್ ದೋಸೆ ಮಾಡೋಣ. ಪ್ರೋಟೀನ್ ಮತ್ತು ಫೈಬರ್ನಿಂದ ಕೂಡಿದಂತಹ ಒಂದು ಸೆಟ್ ದೋಸೆ. ಇವತ್ತು ನಾವು ಇದಕ್ಕೆ ಬೇರೆ ಅಕ್ಕಿ ಎಲ್ಲ ಏನು ಯೂಸ್ ಮಾಡ್ತಾ ಇಲ್ಲ. ಇದು ಹೆಲ್ತಿಗಂತೂ ಬಹಳ ಉತ್ತಮ. ಯಾವುದೇ ಒಂದು ಕಾಯಿಲೆ ಇದ್ದವರು, ಅಂದರೆ ಈ ಶುಗರ್ ಕಾಯಿಲೆಯವರಿಗಂತೂ ಬಹಳ ಉತ್ತಮ. ಇವತ್ತು ನಾನು ಈ ಒಂದು ಲೋಟದಲ್ಲಿ 3/4 ಲೋಟದಷ್ಟು ಈ ಉದ್ದಿನ ಬೇಳೆಯನ್ನು ಚೆನ್ನಾಗಿ ತೊಳೆದು ಒಂದು 5-6 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ. ನೀವು ಎಷ್ಟು 4 ಗಂಟೆ ಮಿನಿಮಮ್ ಆಗಿ ನೆನೆಸಿಟ್ಕೊಳ್ಬೇಕು. ಎಷ್ಟು ಹೆಚ್ಚು ಗಂಟೆ, ಒಂದು 5-6 ಗಂಟೆ ನೆನೆಸಿಟ್ರೆ ಬಹಳ ಉತ್ತಮ. ಯಾಕೆಂದರೆ ಯಾವುದೇ ಒಂದು ಇಂತಹ ನೆನೆಸಿಟ್ಟು ಮಾಡಿದಂತಹ ದೋಸೆಗಳು ಅಥವಾ ಇಡ್ಲಿ ಆಗಲಿ, ಅದು ಆರೋಗ್ಯಕ್ಕೆ ಬಹಳ ಉತ್ತಮ. ಇವುಗಳು ಕೆಲವು ಒಳ್ಳೆ ಅಂಶಗಳನ್ನು ರಿಲೀಸ್ ಮಾಡ್ತವಂತೆ. ಅದರಿಂದಾಗಿ ಆದಷ್ಟು ನೆನೆ ಹಾಕಿದನ್ನೇ ಮಾಡಬೇಕು. ನಾವು ಆದಷ್ಟು ಕಡಿಮೆ ಹೊತ್ತಲ್ಲಿ ನೆನೆ ಹಾಕಿ ಅದನ್ನು ಇಡ್ಲಿ ಎಲ್ಲ ಮಾಡಿದರೆ ಅದಕ್ಕೆ ಅಷ್ಟೊಂದು ಆರೋಗ್ಯಪೂರ್ಣವಾದ ಅಂಶಗಳು ಅದರಲ್ಲಿ ಬರುವುದಿಲ್ಲಂತೆ. ಈಗ 1 ಚಮಚದಷ್ಟು ಮೆಂತೆ ತೆಗೆದುಕೊಂಡಿದ್ದೇನೆ ನಾನು. ನೋಡಿ, ಇದರಲ್ಲಿ 1 ಚಮಚದಷ್ಟು ಮೆಂತೆ, 1 ಚಮಚದಷ್ಟು ಇಲ್ಲಿ ಕಡಲೆ ಬೇಳೆ, ಹೀಗೆ 3 ಬಗೆಯ ವಸ್ತುಗಳನ್ನು ನಾನು ಒಂದು 7 ಗಂಟೆಗಷ್ಟು ಕಾಲ ನೆನೆಸಿಟ್ಟುಕೊಂಡಿದ್ದೇನೆ. ಈಗ ಮೊದಲಿಗೆ ನಾವೇನು ಮಾಡುವ ಹೇಳಿದರೆ, ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಹೀಗೆ ಈ ಸ್ವಲ್ಪ ನೀರು, ನಾನು ಉದ್ದನ್ನು ಯಾವಾಗಲೂ ಚೆನ್ನಾಗಿ ತೊಳೆದು ಒಂದು 4 ಸರ್ತಿ ಅದು ತೊಳೆದು ಮತ್ತೆ ಒಳ್ಳೆ ನೀರು ಹಾಕಿಡೋದು. ನಾನೀಗ ಈ ನೀರನ್ನೇ ಯೂಸ್ ಮಾಡ್ಕೊಳ್ತಿದ್ದೇನೆ. ಈವನ್ ಮೆಂತೆ ಸಹ ಹಾಗೆ ನಾನು ಇಲ್ಲಿ ಈ ನೀರನ್ನು ಯೂಸ್ ಮಾಡ್ತೇನೆ. ಬೇಕಿದ್ರೆ ಕಲರಿಸುವಾಗ ಸಹ ಇದೇ ನೀರನ್ನು ಯೂಸ್ ಮಾಡ್ಕೊಳ್ಬೋದು. ಇದು ಸಹ ಹಾಗೆ. ಯಾವುದೇ ಸಹ ನಾನು ನೀರಿನಲ್ಲಿ ಹಾಕುವಾಗ ಅದನ್ನು ಚೆನ್ನಾಗಿ ತೊಳೆದೇ ಮಾಡ್ಕೊಳ್ಳೋದು, ಮತ್ತು ಆ ನೀರನ್ನು ಯೂಸ್ ಮಾಡಲಿಕ್ಕೆ ಆಗ್ತದೆ. ಯಾಕಂದರೆ ನೆನೆ ಹಾಕುವಾಗ ನೀರಿನಲ್ಲಿ ಒಳ್ಳೆ ಪೌಷ್ಟಿಕಾಂಶಗಳು ಉಳಿದುಕೊಳ್ತದೆ. ಈಗ ಇದನ್ನು ನಾನು ಒಳ್ಳೆ ಗ್ರೈಂಡ್ ಮಾಡಿ ತರ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ, ಗ್ರೈಂಡ್ ಆಗಿ ಬಂದ ಒಳ್ಳೆ ಫೈನ್ ಪೇಸ್ಟ್ ಆಗಬೇಕು ನಮಗೆ. ಯಾಕೆ ಹೇಳಿದರೆ ಇದು ಉದ್ದು ಮತ್ತು ಕಡಲೆ ಹುಡಿ ಮತ್ತು ಮೆಂತೆ. ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಒಂದು ಪಾತ್ರೆಯನ್ನು ತೆಗೆದುಕೊಂಡು ಈ ಪಾತ್ರೆಗೆ ಈ ನಮ್ಮ 2 ಇದರಲ್ಲಿ ನಾನು 3/4 ಏನು ಹೇಳಿದರೆ ಉದ್ದು ತೆಗೆದುಕೊಂಡದ್ದು ನೋಡಿ, 2. ಈಗ ಇದನ್ನು ನಾವು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿಕೊಳ್ಳೋಣ. ಇದನ್ನು ಚೆನ್ನಾಗಿ ನೀವು ಗಾಳಿಸಿಕೊಂಡು ತೆಗೆದುಕೊಳ್ಬೇಕು. ಒಳ್ಳೆ ಈ ಜೋವರ್ ಹೇಳಿದರೆ ಜೋಳದ ಹಿಟ್ಟಿದು ಆರೋಗ್ಯಕ್ಕೆಂತೂ ಬಹಳ ಒಳ್ಳೆಯದು. ಮಿಲೆಟ್ಗಳಲ್ಲಿ ಬರುವಂತಹ ಜೋಳ ನೋಡಿ, ಹೀಗೆ ಸ್ವಲ್ಪ ಹೀಗೆ ಒಳ್ಳೆ ಚೆನ್ನಾಗಿ ಕಲಸಿಕೊಳ್ಳೋಣ. ಸ್ವಲ್ಪ ನೀರು ಬೇಕು. ಸ್ವಲ್ಪ ನಂತರ ಆಗ ನೆನೆಸಿಟ್ಟಂಥದ್ದು ನೀರುಗಳುಂಟು, ಅದನ್ನು ಹಾಕ್ಕೊಡ್ತಿದ್ದೇನೆ. ಒಮ್ಮೆ ಕ್ರೀಮಿ ಟೆಕ್ಸ್ಚರ್ ಬರುವ ಹಾಗೆ ಹೀಗೆ ನಾನು ಕೈಯಲ್ಲೇ ಒಂದು 10 ನಿಮಿಷಗಳ ಕಾಲ ಸ್ವಲ್ಪ ತಿರುಗಿಸಿಕೊಳ್ಬೇಕು ನಾವು. ಇನ್ನು ನಾವು
ಈ ಗ್ರೈಂಡ್ ಮಾಡಿದಂತಹ ಇದನ್ನು ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ಮತ್ತು ಮೆಂತೆ ಇವುಗಳನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಪುನಃ ಚೆನ್ನಾಗಿ ಕಲಸಿಕೊಳ್ಳೋಣ. ಈಗ ಇದಕ್ಕೆ ನಾವು ಈಗಲೇ ಉಪ್ಪನ್ನು ಸಹ ಹಾಕ್ಕೊಳ್ತಿದ್ದೇವೆ. ಅದರಿಂದಾಗಿ ರಾತ್ರಿ ಮಾಡಿದ್ದನಿಗೆ ಫರ್ಮೆಂಟ್ ಮಾಡಲಿಕ್ಕೆ ಉಂಟು. ಸೊ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕಿ ಸಹ ಸಾಕು. ಇಷ್ಟು ಮಾಡಿಕೊಂಡು ಇದನ್ನು ನಾವು ಒಂದು ಮುಚ್ಚಳವನ್ನು ಮುಚ್ಚಿಕೊಂಡು ಇದನ್ನು ಫರ್ಮೆಂಟ್ ಆಗಲಿಕ್ಕೆ ರಾತ್ರಿಯಿಂದ ಬೆಳಿಗ್ಗೆ ತನಕ ಬಿಡೋಣ. ಮಿತ್ರರೇ, ಇಲ್ಲಿ ನೋಡಿ, ನಿನ್ನೆ ರಾತ್ರಿ ಇಟ್ಟಂತಹ ಈ ಹಿಟ್ಟು ಹೇಗೆ ಹುದುಗಿ ಬಂದಿದೆ ನೋಡಿ. ಈ ಜೋವರ್ ಅತ್ಯಂತ ಪ್ರೋಟೀನ್ ಹಾಗೂ ಫೈಬರ್ ಅಂಶವನ್ನು ಹೊಂದಿರುವಂತಹದ್ದು. ಹಾಗಿರುವಾಗ ನ್ಯಾಚುರಲಿ ಫರ್ಮೆಂಟೆಡ್ ಯಾವುದೇ ಒಂದು ನಾವು ಇಡ್ಲಿ ಆಗಲಿ ದೋಸೆ ಆಗಲಿ ನಾವು ತಗೊಂಡ್ರೆ ಅದರಲ್ಲಿ ವಿಟಮಿನ್ B12 ಇರ್ತದೆ. ಅದರಿಂದಾಗಿ ಅದು ದೇಹಕ್ಕೆ ಬಹಳ ಒಳ್ಳೆಯದು. ಯಾರು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇರ್ತೀರಿ ಅಂಥವರು ಹೀಗೆ ಫರ್ಮೆಂಟೆಡ್ ಆದ ಅದು ಸಹ ಈ ಒಂದು ಮಿಲೆಟನ್ನು ಮಾಡಿದಂತಹ ವಸ್ತುಗಳನ್ನು ಯೂಸ್ ಮಾಡಿದರೆ ಬಹಳ ಉತ್ತಮ. ಈ ಮಿಲೆಟ್ ದೇಹವನ್ನು ಅಂದರೆ ಈ ಸ್ವರ್ಗಮ್ ಇದಕ್ಕೆ ಅಂತ ಹೇಳಿ ಜೋವರ್ ಫ್ಲೋರ್ ಅಥವಾ ಜೋವರ್ ಇಡೀ ಬರ್ತದೆ ನೋಡಿ, ಅದನ್ನು ಸಹ ನಾವು ನೆನೆ ಹಾಕಿ ಮಾಡಿದರೆ ಸಹ ಒಳ್ಳೆಯದು. ಈಗ ನಾವು ಇದನ್ನು ನೋಡಿ, ಇಲ್ಲಿ ಒಂದು ಕಾವಲಿಯನ್ನು ಇಟ್ಕೊಳ್ಳೋಣ. ಕಬ್ಬಿಣದ ಕಾವಲಿ ಸಾಕ್ತದೆ, ಅಥವಾ ಮತ್ತೆ ಕಬ್ಬಿಣದ ಕಾವಲಿ ಇಲ್ಲದಿದ್ದರೆ ಇಂತಹ ಕಾವಲಿಯನ್ನು ಸಹ ಇಟ್ಕೊಳ್ಬೋದು. ಈಗ ಮೊದಲಿಗೆ ಒಂದು ಚಮಚದಷ್ಟು ತುಪ್ಪವನ್ನು ಇದಕ್ಕೆ ಹಾಕೊಳ್ಳೋಣ. ಇದು ಬಿಸಿ ಆಗಲಿ. ತುಪ್ಪ ಸ್ವಲ್ಪ ಇದರಲ್ಲಿ ಕಾಯುವಾಗ ಕಾವಲಿ ಬಿಸಿ ಆಯಿತು ನೋಡಿ, ಇದನ್ನು ಸ್ವಲ್ಪ ಸೈಡಿಗೆ ಮಾಡ್ಕೊಳ್ಳೋಣ. ಹೀಗೆ ಇಲ್ಲಿ ಒಂದು ಫುಲ್ ಆಫ್ ಇದನ್ನು ತೆಗೆದುಕೊಂಡು ಸ್ವಲ್ಪ ಒಂದು ಸೆಟ್ ದೋಸೆ ಸಣ್ಣ ಸಣ್ಣ ದೋಸೆಗಳಾಗಿ ಮಾಡ್ಕೊಳ್ಳೋಣ. ನಾವು ಒಳ್ಳೆ ಕಣ್ಣು ಬರ್ತಾ ಉಂಟು ನೋಡಿ. ಕಣ್ಣು ಬರ್ತಾ ಇರುವಾಗ ಅಷ್ಟೊತ್ತು ನಾವು ಮುಚ್ಚುವುದು ಸಹ ಬೇಡ. ಅದರ ಮೇಲೆ ಒಂದು ಸ್ಪೂನ್ ಆಫ್ ತುಪ್ಪ ಸಹ ಮತ್ತೆ ಹಾಕೊಳ್ಳೋಣ ನೋಡಿ. ಇದರಲ್ಲಿ ಅಡಿಯಲ್ಲಿ ಸ್ವಲ್ಪ ಉಂಟು, ಇದನ್ನು ಹೀಗೆ ಇದಕ್ಕೆ ಮಾಡ್ಕೊಳ್ಳೋಣ. ಹೇಗೆ ಬಂತು ನೋಡಿ. ಈಗ ಇದಕ್ಕಿಂತ ಸಹ ಸಣ್ಣ ದೋಸೆ ಮಾಡ್ಕೊಳ್ಬೋದು. ನಿಮಗೆ ಎಷ್ಟು ದೊಡ್ಡ ದೋಸೆ ಮಾಡ್ಬೋದು, ಇದಕ್ಕಿಂತ ದೊಡ್ಡ ದೋಸೆ ಸಹ ಮಾಡ್ಬೋದು. ಇದರ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕೊಂಡಿದ್ದೆ. ನೀವು ಬೇಕಾದರೆ ಈ ಹೊತ್ತಿನಲ್ಲಿ ಈ ಚಾಪ್ ಮಾಡಿದಂತಹ ಆನಿಯನ್, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಅದನ್ನು ಸಹ ಹಾಕೊಳ್ಬೋದು ಇದರ ಮೇಲೆ. ನಾನಿವತ್ತು ಏನು ಹಾಕದೆ ಸಿಂಪಲ್ ಸೆಟ್ ದೋಸೆ ಮಾಡ್ತಿದ್ದೇನೆ. ಈಗ ಮುಚ್ಚಳವನ್ನು ಮುಚ್ಚಿ ಇದನ್ನು ತುಂಬ ದೊಡ್ಡ ಉರಿಸಬೇಡ, ಸಣ್ಣ ಉರಿಸಬೇಡ, ಹದಾ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ. ವೀಕ್ಷಕರೇ, ಒಂದು 2 ನಿಮಿಷದ ಬಳಿಕ ನೋಡಿ ಏನು ಚೆನ್ನಾಗಿ ಬಂದಿದೆ ನೋಡಿ, ಹೇಗೆ ಬಂದಿದೆ. ಈಗ ಇದರ ಮೇಲೆ ಇನ್ನು ಸ್ವಲ್ಪವೇ ಬೇಕಿದ್ರೆ ಮಾತ್ರ ನೀವು ಸ್ವಲ್ಪ ವೆಯ್ಟ್ ಲಾಸ್ ಮಾಡುವವರೆಲ್ಲ ತುಂಬ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಳ್ಬೇಡಿ. ನಾನು ಸ್ವಲ್ಪ ತುಪ್ಪ ಹಾಕ್ಕೊಳ್ತಿದ್ದೇನೆ ನೋಡಿ. ಇನ್ನು ಇದನ್ನು ಅಲ್ಲಿಗೆ ಕಡಿಮೆ ಮಾಡಿಕೊಳ್ಳೋಣ. ಹೇಗೆ ಬಂದಿದೆ ನೋಡಿ ಕೆಳಗೆ ಸಹ. ಇದರಲ್ಲಿ ಅಕ್ಕಿ ಇಲ್ಲ, ಕೇವಲ ಉದ್ದು ಪ್ರೋಟೀನಿಂದ ತುಂಬಿದಂತಹದ್ದು. ಮತ್ತು ಈ ಒಂದು ಜೋವರ್ ಅಂತ ಹೇಳಿದರೆ ಜೋಳದ ಹಿಟ್ಟು, ಸ್ವರ್ಗಮ್ ಅಂತ ಏನು ಹೇಳ್ತೇವೆ, ಅದು ದೇಹವನ್ನು ತುಂಬ ಕೂಲಾಗಿರ್ತದೆ ಅಂಥದ್ದು. ಅದರೊಟ್ಟಿಗೆ ಫೈಬರ್ನಿಂದ ತುಂಬಿದ್ದಂತಹದ್ದು ಒಂದು ಅತ್ಯುತ್ತಮ ಮಿಲೆಟ್ ಅಂತ ಹೇಳ್ಬೋದು. ಸಾಕು, ಇಷ್ಟ ಆಗುವಾಗ ನೋಡಿ ಹೇಗೆ ಬಂತು ನೋಡಿ, ಏನು ಚೆನ್ನಾಗಿ ಬಂದಿದೆ ನೋಡಿ. ಅದೇ ರೀತಿಯಲ್ಲಿ ಸ್ವಲ್ಪ ತುಪ್ಪವನ್ನು ಹೀಗೆ ಗ್ರೀಸ್ ಮಾಡಿಕೊಳ್ಳೋದು. ಒಂದು ಚಮಚದ ಒಂದು ಸೌಟಿನಷ್ಟು ಇದನ್ನು ಹಾಕೊಳ್ಳೋದು. ಸ್ವಲ್ಪ ನಾವು ಅದನ್ನು ಸ್ಪ್ರೆಡ್ ಮಾಡಿಕೊಳ್ಳೋದು. ಇನ್ನು ಅದರಲ್ಲಿ ಹೋಲ್ಸ್ ಬರೋ ತನಕ ನಾವು ವೆಯ್ಟ್ ಮಾಡಿ ಮತ್ತೆ ಅದರ ಮೇಲೆ ಸ್ವಲ್ಪ
ತುಪ್ಪವನ್ನು ಹಾಕ್ಕೊಳ್ಬೇಕು. ಅದು ಬರ್ತಾ ಉಂಟು, ಹೋಲ್ಸ್ ಬರ್ತಾ ಉಂಟು. ವೀಕ್ಷಕರೇ, ಇಲ್ಲಿ ನೋಡಿ ಎರಡನೇದು ಸಹ ಸೆಟ್ ದೋಸೆ ರೆಡಿ ಆಗಿದೆ. ಹೀಗೆ ಬಂದಿದೆ ನೋಡಿ. ಇಲ್ಲಿ ನಾನು ಇನ್ನೊಂದು ಸೆಟ್ ದೋಸೆಯನ್ನು ನೋಡಿ ಇಲ್ಲಿ ಮಾಡ್ತಾ ಇದ್ದೇನೆ. ಸಣ್ಣದರಲ್ಲಿ ಮಾಡಲಿಕ್ಕೆ ಇಂಥ ಸಣ್ಣದಾದರೆ ಬಹಳ ಚೆನ್ನಾಗಿ ಬರ್ತದೆ. ಈಗ ಇದನ್ನು ತಿನ್ನಲಿಕ್ಕೆ ನಾನು ಸಿಂಪಲ್ ಆದ ಒಂದು ಗ್ರೀನ್ ಚಟ್ನಿಯನ್ನು ಮಾಡಿದ್ದೇನೆ. ಬಹಳ ಸುಲಭ ರೀತಿಯಲ್ಲಿ ಮಾಡುವಂತಹ ತುಂಬ ಚಟ್ನಿಗಳನ್ನು ನಾನು ನಿಮಗೆ ಹೇಳಿಕೊಟ್ಟಿದ್ದೇನೆ ನೋಡಿ. ಇದು ಖಾಲಿ ಕೊತ್ತಂಬರಿ ಸೊಪ್ಪಿನಿಂದ ಮಾಡಿದಂತಹ ಚಟ್ನಿ. ಸಿಂಪಲ್ ತೆಂಗಿನಕಾಯಿ, ಹುಳಿ ಮತ್ತು ಒಂದು ಬೆಳ್ಳುಳ್ಳಿ ಹಾಗೂ ಉಪ್ಪು ಇಷ್ಟು ಹಾಕಿ ಮಾಡಿದಂತಹ ಸಿಂಪಲ್ ಚಟ್ನಿಯೊಂದಿಗೆ ಇದನ್ನು ನಾವು ಸರ್ವ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಸ್ಮೂತ್ ನೋಡಿ, ಹೇಗೆ ಉಂಟು ಹೇಳಿದರೆ ಬಹಳ ಸ್ಮೂತಾಗಿ ಬಂದಿದೆ. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ಒಂದು ಕ್ವಿಕ್ಕಾಗಿ ಮಾಡುವಂತಹ ಒಂದು ಆರೋಗ್ಯಭರಿತವಾದ ಡಯಾಬಿಟಿಕ್ ಪೇಷಂಟ್ಗಳಿಗೆ ಹೇಳಿ ಮಾಡಿಸಿದಂತಹದ್ದು, ವೆಯ್ಟ್ ಲಾಸ್ ಜರ್ನಿ ಇರೋರಿಗೆ ಬೇಕಾದಂಥದ್ದು. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದ.